ಹಾಯ್ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡದ ಮೊದಲುಗಳು ಭಾಗ 5. ಪ್ರಶ್ನೆ 148. ಕನ್ನಡದ ಮೊದಲ ಶಿಲ್ಪಿ ಯಾರು? ಉತ್ತರ ಟಣಕ. ಕನ್ನಡದ ಮೊದಲ ಶಿಲ್ಪಿ ಟಣಕ. ಪ್ರಶ್ನೆ 149. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಉತ್ತರ ಎಸ್.ಎಂ. ಕೃಷ್ಣ. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ. ಪ್ರಶ್ನೆ 150. ಕಾದಂಬರಿ ಆಧಾರಿತ ಮೊದಲ ಕನ್ನಡ ಚಿತ್ರ ಯಾವುದು? ಉತ್ತರ ಕರುಣೆಯೇ ಕುಟುಂಬದ ಕಣ್ಣು. ಕಾದಂಬರಿ ಆಧಾರಿತ ಮೊದಲ ಕನ್ನಡ ಚಿತ್ರ ಕರುಣೆಯೇ ಕುಟುಂಬದ ಕಣ್ಣು. ಪ್ರಶ್ನೆ 151. ಹೊಸಗನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಯಾವುದು? ಉತ್ತರ ಒಲುಮೆ. ಹೊಸಗನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಒಲುಮೆ. ಪ್ರಶ್ನೆ 152. ವಿಮಾನ ಸಂಪರ್ಕ ಪಡೆದ ಕರ್ನಾಟಕದ ಮೊದಲ ನಗರ ಯಾವುದು? ಉತ್ತರ ಬಳ್ಳಾರಿ. ವಿಮಾನ ಸಂಪರ್ಕ ಪಡೆದ ಕರ್ನಾಟಕದ ಮೊದಲ ನಗರ ಬಳ್ಳಾರಿ. ಪ್ರಶ್ನೆ 153. ಚಂದ್ರಲೋಕಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಕನ್ನಡಿಗ ಯಾರು? ಉತ್ತರ ಚಂದ್ರಶೇಖರ ಶರ್ಮ. ಚಂದ್ರಲೋಕಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಕನ್ನಡಿಗ ಚಂದ್ರಶೇಖರ ಶರ್ಮ. ಪ್ರಶ್ನೆ 154. ಆಧುನಿಕ ಕನ್ನಡ ಸಾಹಿತ್ಯದ ಪಿತಾಮಹ ಯಾರು? ಉತ್ತರ ಬಿ.ಎಂ. ಶ್ರೀಕಂಠಯ್ಯ. ಆಧುನಿಕ ಕನ್ನಡ ಸಾಹಿತ್ಯದ ಪಿತಾಮಹ ಬಿ.ಎಂ. ಶ್ರೀಕಂಠಯ್ಯ. ಪ್ರಶ್ನೆ 154. ಹೊಸಗನ್ನಡದ ಮುಂಗೋಳಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಮುದ್ದಣ್ಣ. ಹೊಸಗನ್ನಡದ ಮುಂಗೋಳಿ ಎಂದು ಮುದ್ದಣ್ಣನನ್ನು ಕರೆಯುತ್ತಾರೆ. ಪ್ರಶ್ನೆ 155. ತೆಲುಗಿನ ವೇಮನ ತಮಿಳಿನ ತಿರುವಳ್ಳುವರ್ಗೆ ಸಮನಾದ ಕನ್ನಡದ ಕವಿ ಯಾರು? ಉತ್ತರ ಸರ್ವಜ್ಞ. ತೆಲುಗಿನ ವೇಮನ ತಮಿಳಿನ ತಿರುವಳ್ಳರ್ಗೆ ಸಮನಾದ ಕವಿ ಸರ್ವಜ್ಞ. ಪ್ರಶ್ನೆ 156. ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಉತ್ತರ ಮಂಡ್ಯ. ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಕರ್ನಾಟಕದ ಜಿಲ್ಲೆ ಮಂಡ್ಯ. ಪ್ರಶ್ನೆ 157. ಕಡಿಮೆ ಕನ್ನಡ ಮಾತನಾಡುವ ಜನರಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಉತ್ತರ ದಕ್ಷಿಣ ಕನ್ನಡ. ಕಡಿಮೆ ಕನ್ನಡ ಮಾತನಾಡುವ ಜನರಿರುವ ಕರ್ನಾಟಕದ ಜಿಲ್ಲೆ ದಕ್ಷಿಣ ಕನ್ನಡ. ಬಡವರ ಊಟಿ ಎಂದು ಕರ್ನಾಟಕದ ಯಾವ ಊರನ್ನು ಕರೆಯುತ್ತಾರೆ? ಉತ್ತರ ಹಾಸನ. ಬಡವರ ಊಟಿ ಎಂದು ಕರ್ನಾಟಕದ ಹಾಸನವನ್ನು ಕರೆಯುತ್ತಾರೆ. ಪ್ರಶ್ನೆ 160. ಇಂಗ್ಲಿಶಿನ ಸಾನೆಟ್ ಅನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಉತ್ತರ ಸುನೀತಾ. ಇಂಗ್ಲಿಷ್ನ ಸಾನೆಟ್ ಅನ್ನು ಕನ್ನಡದಲ್ಲಿ ಸುನೀತಾ ಎಂದು ಕರೆಯುತ್ತಾರೆ. ಪ್ರಶ್ನೆ 161. ಬೈಬಲ್ ಅನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಉತ್ತರ ಸತ್ಯವೇದ. ಬೈಬಲ್ ಅನ್ನು ಕನ್ನಡದಲ್ಲಿ ಸತ್ಯವೇದ ಎಂದು ಕರೆಯುತ್ತಾರೆ. ಪ್ರಶ್ನೆ 162. ಹಳದಿ ಕೆಂಪು ಬಣ್ಣದ ಕರ್ನಾಟಕದ ಬಾವುಟವನ್ನು ರಚಿಸಿದವರು ಯಾರು? ಉತ್ತರ ದಿವಂಗತ ರಾಮಮೂರ್ತಿ. ಹಳದಿ ಕೆಂಪು ಬಣ್ಣದ ಕರ್ನಾಟಕದ ಧ್ವಜವನ್ನು ರಚಿಸಿದವರು ದಿವಂಗತ ರಾಮಮೂರ್ತಿ. ಪ್ರಶ್ನೆ 163. ಶಿಸ್ತು ಎಂಬ ಭೂಕಂದಾಯ ನೀತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ ಶಿವಪ್ಪ ನಾಯಕ. ಶಿಸ್ತು ಎಂಬ ಭೂಕಂದಾಯ ನೀತಿಯನ್ನು ಜಾರಿಗೆ ತಂದವರು ಶಿವಪ್ಪ ನಾಯಕ. ನಕ್ಷತ್ರವೊಂದಕ್ಕೆ ಕನ್ನಡಿಗರ ಹೆಸರು ನೀಡಲಾಗಿದೆ, ಅವರ ಹೆಸರೇನು? ಉತ್ತರ ಬಿ.ಕೆ.ಎಸ್. ಅಯ್ಯಂಗಾರ್. ನಕ್ಷತ್ರವೊಂದಕ್ಕೆ ಕನ್ನಡಿಗರ ಹೆಸರನ್ನು ನೀಡಲಾಗಿದೆ, ಅವರ ಹೆಸರು ಬಿ.ಕೆ.ಎಸ್. ಅಯ್ಯಂಗಾರ್. ಪ್ರಶ್ನೆ 165. ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಬಿ.ಎಂ. ಶ್ರೀಕಂಠಯ್ಯ. ಕನ್ನಡದ ಕಣ್ವ ಎಂದು ಬಿ.ಎಂ. ಶ್ರೀಕಂಠಯ್ಯ ಅವರನ್ನು ಕರೆಯುತ್ತಾರೆ. ಪ್ರಶ್ನೆ 166. ಕನ್ನಡದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪಿ. ಕಾಳಿಂಗರಾವ್. ಕನ್ನಡದ ಕೋಗಿಲೆ ಎಂದು ಪಿ. ಕಾಳಿಂಗರಾವ್ ಅವರನ್ನು ಕರೆಯುತ್ತಾರೆ. ಪ್ರಶ್ನೆ 167. ಕರ್ನಾಟಕದ ಶೇಕ್ಸ್ಪಿಯರ್ ಯಾರು? ಉತ್ತರ ಕಂದಗಲ್ ಹನುಮಂತರಾಯ. ಕರ್ನಾಟಕದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ. ಕನ್ನಡ ಚಲನಚಿತ್ರರಂಗದ ಭೀಷ್ಮ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಜಿ ವಿ ಅಯ್ಯಂಗಾರ್. ಕನ್ನಡ ಚಲನಚಿತ್ರರಂಗದ ಭೀಷ್ಮ ಎಂದು ಜಿ ವಿ ಅಯ್ಯಂಗಾರ್ ಅವರನ್ನು ಕರೆಯುತ್ತಾರೆ. ಪ್ರಶ್ನೆ 169. ಮಣ್ಣಿನ ಮಗ ಎಂದು ಜನಪ್ರಿಯತೆ ಗಳಿಸಿದ ವ್ಯಕ್ತಿ ಯಾರು? ಉತ್ತರ ಎಚ್ ಡಿ ದೇವೇಗೌಡ. ಮಣ್ಣಿನ ಮಗ ಎಂದು ಎಚ್ ಡಿ ದೇವೇಗೌಡರನ್ನು ಕರೆಯುತ್ತಾರೆ. ಪ್ರಶ್ನೆ 170. ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಉತ್ತರ ಬಸವಣ್ಣ. ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ. ಪ್ರಶ್ನೆ 171. ಕರ್ನಾಟಕದ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ?
ಉತ್ತರ ಗಂಗಾಧರರಾವ್ ದೇಶಪಾಂಡೆ. ಕರ್ನಾಟಕದ ಸಿಂಹ ಗಂಗಾಧರ ದೇಶಪಾಂಡೆ. ಪ್ರಶ್ನೆ 172. ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಆಲೂರು ವೆಂಕಟರಾಯರು. ಕರ್ನಾಟಕದ ಕುಲಪುರೋಹಿತ ಎಂದು ಆಲೂರು ವೆಂಕಟರಾಯರನ್ನು ಕರೆಯುತ್ತಾರೆ. ಪ್ರಶ್ನೆ 173. ಕನ್ನಡದ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಡೆಪ್ಯೂಟಿ ಚನ್ನಬಸಪ್ಪ. ಕನ್ನಡದ ಹುಲಿ ಎಂದು ಡೆಪ್ಯೂಟಿ ಚನ್ನಬಸವರಪ್ಪರನ್ನು ಕರೆಯುತ್ತಾರೆ. ಪ್ರಶ್ನೆ 174. ಕರ್ನಾಟಕದ ರಮಾರಮಣ ಯಾರು? ಉತ್ತರ ಕೃಷ್ಣದೇವರಾಯ. ಕರ್ನಾಟಕದ ರಮಾರಮಣ ಎಂದು ಕೃಷ್ಣದೇವರಾಯರವರನ್ನು ಕರೆಯುತ್ತಾರೆ.